ಪಾನಿಪುರಿ ಅಂದ ತಕ್ಷಣ ಬಾಯಲ್ಲಿ ಪಾನಿ ಬರೋದಂತೂ ಗ್ಯಾರಂಟಿ. ಮನೆಯಲ್ಲೇ ಪಾನಿಪುರಿ ಮಾಡ್ಕೊಂಡಾಗ ತೃಪ್ತಿಯಾಗಿ ಎಷ್ಟು ಬೇಕೋ ಅಷ್ಟು ತಿನ್ಬಹುದು. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಈ ತರ ಒಂದು ಪಾನಿಪುರಿ ಮಾಡಿ ನೋಡಿ. ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ 3-4 ಆಲೂಗೆಡ್ಡೆನ ಬೇಯಿಸಿ ಮ್ಯಾಶ್ ಮಾಡ್ಕೊಂಡು ಹಾಕೊಳ್ಳಿ. ನಂತರ ಬೇಯಿಸಿರುವ ಕಡಲೆಕಾಳು, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಅರ್ಧ ಸ್ಪೂನ್, ಚಾಟ್ ಮಸಾಲ, ಬ್ಲಾಕ್ ಸಾಲ್ಟ್ ಅರ್ಧ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ಟಫಿಂಗ್ ರೆಡಿ. ರುಚಿಯಾದ ಒಂದು ಪಾನಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಅರ್ಧ ಹಿಡಿ ಪುದೀನಾ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಹಸಿ ಶುಂಠಿ, 3-4 ಪೀಸ್ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು, ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬ್ಲಾಕ್ ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್, ಹುರಿದ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಹಾಕೊಂಡು ಐಸ್ ಹಾಕೊಂಡ್ರೆ ತುಂಬಾನೇ ಕೂಲ್ ಆದ ಒಂದು ಪಾನಿ ರೆಡಿ ಆಗುತ್ತೆ. ಮ್ಯಾಂಗೋ ಫ್ಲೇವರ್ ಇರೋ ಈ ಪಾನಿನ ಹಾಗೆ ಕುಡಿಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಪೂರಿನ ಸ್ಟಫ್ ಮಾಡಿ ಪಾನಿಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ತಿನ್ತಿರೋ ಗೊತ್ತೇ ಆಗಲ್ಲ, ಸಖತ್ತಾಗಿರುತ್ತೆ.